ಅನಿರುದ್ಧ್ ಯುಎಸ್ಎ, ಗೋಪಾಲಕೃಷ್ಣಮೂರ್ತಿ ಮಚಿಲಿಪಟ್ಟಣಂ, ಕಾಮಾಕ್ಷಿ ರಘುನಾಥನ್ ಮೈಸೂರು, ಅನ್ನದಾನ ಸೇವಾಕರ್ತರು ಮಹೇಂದ್ರ ಸೇನ್ ಗುಪ್ತಾ ಯುಎಸ್ಎ. ಈಗ ಸ್ವಾಮೀಜಿಯವರು ಪ್ರತ್ಯೇಕವಾಗಿ ಈ ಮಾಸದಲ್ಲಿ ಅದು ಕೂಡ ಸ್ವತಂತ್ರ ದಿನೋತ್ಸವ ಕೂಡಿ ಬರಬೇಕು, ಲಾಂಗ್ ವೀಕೆಂಡ್ ಇದೆಯಲ್ಲ, ಮತ್ತು ಶ್ರಾವಣ ಮಾಸದಲ್ಲಿ ಈ ವರಮಹಾಲಕ್ಷ್ಮಿ ವ್ರತ ಕೂಡಿ ಬರಬೇಕು, ಎಲ್ರಿಗೂ ಕೂಡ ಯೋಗ್ಯವಾದಂತಹ ಒಂದು ಸಮಯದಲ್ಲಿ ನಾವು ಇದು ಮಾಡಬೇಕು ಅಂತ ಹೇಳಿ ಕರೆಕ್ಟಾಗಿ ರಚನೆ ಮಾಡಿದ್ದಾರೆ. ಯಾವತ್ತು ಏನು ಪಾರಾಯಣ ಆಗಬೇಕು ಅನ್ನೋದನ್ನು ಈಗ ನಾವು ಇವತ್ತು ಬೆಳಗ್ಗೆ ಸುಂದರಕಾಂಡ ಮುಗಿಸಿ ನಿನ್ನೆನೇ ಶುರುವಾಗಿದೆ ಸುಂದರಕಾಂಡದ ಪಾರಾಯಣೆ, ಹಾಗೆ ಹೋಮ ಆಯಿತು. ಇವತ್ತು ಸುಂದರಕಾಂಡ ಏನು ನಿನ್ನೆ ಪೆಂಡಿಂಗ್ ಪಾರಾಯಣ ಇತ್ತು ಅದನ್ನು ಮುಗಿಸಿ ಈಗ ಯುದ್ಧಕಾಂಡ ಶುರು ಆಗಿದೆ. ಇವತ್ತೇ ಹನುಮಂತರು ಹೋಗಿ ಲಂಕಾಕ್ಕೆ ಹೋಗಿ ಅಲ್ಲಿ ರಾವಣನ ನೋಡಿದ್ದು, ಸೀತಾಮಾತೆಗೆ ನೋಡಿದ್ದು, ಮತ್ತು ಅಲ್ಲಿ ಎಲ್ಲ ಲಂಕಾ ದಹನ ಮಾಡಿದ್ದು, ಇದೆಲ್ಲ ಹಿಂದೆ ಬಂದು ರಾಮನಿಗೆ ಎಲ್ಲ ಕೂಡ ಬಂದು ಹೇಳೋದು, ಇದೆಲ್ಲ ಕೂಡ ಇಷ್ಟರ ತನಕ ಆಗಿದೆ ಪಾರಾಯಣ ಎಲ್ಲ. ಈಗ ಯುದ್ಧಕಾಂಡ ಶುರು ಆಗಿದೆ. ಏನದು ಬ್ರಿಡ್ಜ್ ಕಟ್ಟಬೇಕಾ, ಹೇಗೆ ದಾಟ್ಕೊಂಡು ಹೋಗಬೇಕು, ಆ ಚರ್ಚೆ ಆಗ್ತಾ ಇದೆ ಪಾರಾಯಣದಲ್ಲಿ. ಇನ್ನೇನು ಸ್ವಾಮೀಜಿಯವರು ಕೂಡ ಇವತ್ತು ಈಗ ಬರ್ತಾರೆ. ಏಕಾದಶಿ ಸ್ವಾಮೀಜಿಯವರು ಮೌನ ದೀಕ್ಷದಲ್ಲಿ ಇರ್ತಾರೆ. ಪ್ರತಿ ಚಾತುರ್ಮಾಸದಲ್ಲೂ ಕೂಡ ಏಕಾದಶಿ ದಿನದಂದು ಉಪವಾಸ ಹೇಗೆ ಮಾಡ್ತಾರೆ, ಮೌನ ದೀಕ್ಷೆ ಕೂಡ ಮಾಡ್ತಾರೆ. ಅದಕ್ಕೆ ಇವತ್ತು ಬೆಳಗ್ಗೆ 7:30ಗೆ ಶುರು ಮಾಡಿ ನಮ್ಮ 78ನೇಯ ನಮ್ಮ ಸ್ವತಂತ್ರ ದಿನಾಚರಣೆ ಫ್ಲ್ಯಾಗ್ ಹಾಯಿಸ್ಟಿಂಗ್ ಮೂಲಕ ತುಂಬ ಚೆನ್ನಾಗಾಯಿತು. ಸ್ಕೂಲ್ ಮಕ್ಕಳೆಲ್ಲರೂ ಕೂಡ ಬಂದಿದ್ದಾರೆ. ಮಕ್ಕಳು ಕೈಯಲ್ಲೂ ಕೂಡ ರಾಮನ ಸ್ತೋತ್ರಗಳನ್ನು ಹೇಳಿಸಿದ್ದಾರೆ. ಅದೆಲ್ಲ ಕೂಡ ಆಗಿದೆ. ಒಳ್ಳೆಯ ಕಾರ್ಯಕ್ರಮಗಳೆಲ್ಲ. ಇವತ್ತು 7ನೇ ದಿನ ಅಲ್ವಾ, ಇನ್ನೇನು 2 ದಿನಗಳಲ್ಲಿ ಯುದ್ಧಕಾಂಡ ಆಗುತ್ತೆ, ಮತ್ತು ಉತ್ತರಕಾಂಡ ಗೊತ್ತು ಅದು ಕೂಡ ಆಗುತ್ತೆ. ಅದಾದಮೇಲೆ ಈ 17ನೇ ತಾರೀಕು ಸಂಜೆ ವಿಶೇಷವಾಗಿ ಸೀತಾರಾಮ ಕಲ್ಯಾಣ ಆಗಬೇಕು. ಈ ವರ್ಷವೇ ನಮ್ಮ ರಾಮಲೆಲ್ಲ ಕೂಡ ಬಂದಿದ್ದಾರಲ್ಲ, ಅದಕ್ಕೆ ಈ ವರ್ಷದಲ್ಲಿ ಅದ್ಭುತವಾಗಿ ಈ ಕಾರ್ಯಕ್ರಮಗಳು ಆಗಬೇಕು ಅಂತ ಹೇಳಿ 17ನೇ ತಾರೀಕು ಸಂಜೆ ಶ್ರೀ ಸ್ವಾಮೀಜಿಯವರು ಇದೇ ಪ್ರಾಂಗಣದಲ್ಲಿ ಶ್ರೀ ಸೀತಾರಾಮ ಕಲ್ಯಾಣ ಮಾಡ್ತಾರೆ. ಹಾಗೆ 17 ಸಂಜೆನೇ ಭಜನೆ, ರಾಮನದು ಏನು ಭಜನೆಗಳು ಬರುತ್ತೆ ಅದೆಲ್ಲ ಕೂಡ ಇಲ್ಲಿ ನಮ್ಮ ಕೈಯಲ್ಲಿ ಹಾಡಿಸಲಿದ್ದಾರೆ. 18ನೇ ತಾರೀಕು ಬೆಳಗ್ಗೆ ಶ್ರೀ ಸೀತಾರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕ ಅತ್ಯಂತ ಅದ್ಧೂರಿಯಾಗಿ ಅದ್ಭುತವಾಗಿ ಇಲ್ಲಿ ಮಾಡಿಸಲಿದ್ದಾರೆ. ಆವತ್ತು ಬೆಳಗ್ಗೆ 18 ಮಧ್ಯಾಹ್ನ ನಮಗೆ ಈ ರಾಮಾಯಣ ಯಾಗದ ಮಹಾಪೂರ್ಣಾಹುತಿ ಕೂಡ ಅವತ್ತು ಮಾಡಲಿದ್ದಾರೆ. ಇದೇನೆಂದರೆ ನಾವು ಕೆಲವರು ನಮ್ಮ ಬೇರೆ ಬೇರೆ ಕಾರಣಗಳಿಂದ ಉದ್ಯೋಗಗಳಿರ್ಬೋದು, ಇಲ್ಲ ವ್ಯಾಪಾರಗಳು, ನಮಗೆ ಸಮಯಾಭಾವದಿಂದ ನಮಗೆ ಬರೋಕ್ಕಾಗಿಲ್ಲ. ಅಟ್ಲೀಸ್ಟು 17, 18 ಈ ಕಾರ್ಯಕ್ರಮಗಳಿಗೆ ಬಂದರೆ 18 ಮಧ್ಯಾಹ್ನ ಪೂರ್ಣಾಹುತಿ ದರ್ಶನ ಮಾಡ್ಕೊಳ್ಳೋಣ, ರಾಮಾಯಣ ಯಾಗದ ಸಂಪೂರ್ಣ ಫಲವನ್ನು ಪಡೆಯೋಣ. ಯಾಕಂದರೆ ಪ್ರತಿದಿನ ನಮಗೆ ಬಂದು ದರ್ಶನ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. 17, 18 ಈ ಕಾರ್ಯಕ್ರಮಗಳ ಇದೊಂದು ವಿಶೇಷವಾಗಿ ಮಾಡ್ತಿದ್ವಲ್ಲ. 17 ಸಂಜೆ ಸೀತಾರಾಮ ಕಲ್ಯಾಣ, 18 ಬೆಳಗ್ಗೆ ಶ್ರೀ ಸೀತಾರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕ. ಅವರು ಬಂದು ಮತ್ತೆ ಅಯೋಧ್ಯೆಗೆ ಬಂದು ಅವರಿಬ್ಬರು ಪಟ್ಟಾಭಿಷಿಕ್ತರು ಆಗ್ತಾರೆ. ನಮ್ಮೆಲ್ರಿಗೂ ಕೂಡ ಅವರು ಪಟ್ಟಾಭಿಷಿಕ್ತರು ಆಗಿದ್ದಾರೆ ಅಂದರೆ ನಮ್ಮ ಗೆಲ್ಲು, ನಮ್ಮ ವಿಜಯ ಅಂತ ಅರ್ಥ. ಅದು ನಮ್ಮ ಆ ವಿಜಯವನ್ನು ಪುಣ್ಯವನ್ನು ನಾವು ಕೂಡ ಪಡೆಯೋಣ. ಇದು ಕಾರ್ಯಕ್ರಮಗಳು. ಇದನ್ನು ಹೌದು, ಇದೇನು ನಾರ್ಮಲ್ ಯಾಗ ಅಲ್ಲ ಅದು. ನಾವು ಯಾರಾದರೂ ಬಂದು ಮನೆಯಲ್ಲಿ ಕೂತ್ಕೊಂಡು ಏನೋ ಕಾರ್ಯಕ್ರಮ ಮಾಡೋಣ, ತುಂಬ ಸುಲಭವಾಗಿ ಮಾಡ್ಬೋದು ಅನ್ನೋ ಹಾಗಿಲ್ಲ. ಇದು ವಾಲ್ಮೀಕಿ ರಾಮಾಯಣ. ಇದು
ಲೋಕದಲ್ಲಿ ಸುಮಾರು ರಾಮಾಯಣಗಳಿವೆ, ಬಟ್ ವಾಲ್ಮೀಕಿ ರಾಮಾಯಣ ಒಂದು ಮಾತ್ರ ಸಂಪೂರ್ಣವಾಗಿ ಸಂಸ್ಕೃತದಲ್ಲಿ ಸ್ವಲ್ಪ ಕ್ಲಿಷ್ಟವಾಗಿರುತ್ತೆ. ಅದೆಲ್ಲ ಓದೋಕ್ಕೆ ಅಷ್ಟು ಸುಲಭ ಇಲ್ಲ. ಅದೆಲ್ಲ ಒಳ್ಳೆಯ ಉಪದೇಶ ಪಡೆದಂತಹ ಬ್ರಾಹ್ಮಣ, ಆ ಉಪದೇಶ ಪಡೆದಿದ್ದಂತಹ ಋತ್ವಿಜರು ಮಾತ್ರನೇ ಅವ್ರ ಕೈಯಲ್ಲೇ ಆಗುತ್ತೆ ಪಾರಾಯಣ ಮಾಡೋಕ್ಕೆ. ಅಟ್ಲೀಸ್ಟ್ ಅವ್ರು ಪಾರಾಯಣ ಮಾಡಬೇಕಾದ್ರೆ ನಾವು ಅದನ್ನು ಆ ಟೆಕ್ಸ್ಟ್ನ ನೋಡ್ತಾ, ನಮ್ಮ ಕನ್ನಡ ಲಿಪಿಯಲ್ಲೇ ತೋರಿಸ್ತಾ ಇದ್ವಲ್ಲ, ನೋಡ್ತಾ ನಾವು ಫಾಲೋ ಮಾಡ್ಬೋದು. ಎಲ್ಲಿ ಮಾಡ್ತಾ ಇದ್ವಿ, ಯಾಕೆ ಮಾಡ್ತಾ ಇದ್ವಿ, ಯಾರು ಮಾಡಿಸ್ತಿದ್ದಾರೆ, ಇದೆಲ್ಲ ಕೂಡ ನಾವು ತಿಳ್ಕೊಳ್ಬೇಕು. ನಾವು ಮಾಡ್ತಿರೋದು ಎಲ್ಲೋ ಗೊತ್ತಾ, ಕಾರ್ಯಸಿದ್ಧಿ ಹನುಮಂತನ ಪಾದದ ಬಳಿ ಮಾಡ್ತಾ ಇದ್ದೀವಿ. ಹನುಮಂತನ ಎದುರುಗಡೆ ಬಂದು ಜೈ ಶ್ರೀರಾಮ್ ಅಂದರೆ ಸಾಕು, ಏನು ಬೇಕಾದರೂ ಕೊಟ್ಬಿಡ್ತಾನೆ. ಅದೇ ರಾಮಾಯಣ, ಇಡೀ ರಾಮಾಯಣವನ್ನೇ ಸಂಪೂರ್ಣ ರಾಮಾಯಣವನ್ನೇ ಪಾರಾಯಣ ಮಾಡ್ತಿದ್ದೀವಿ ಅಂದರೆ ಇಡೀ ಲೋಕಕ್ಕೆ ಒಳ್ಳೆಯದನ್ನು ಮಾಡುತ್ತೆ ಅದು. ಮತ್ತು ಯಾಕೆ ಮಾಡ್ತಾ ಇದ್ವಿ ಅಂದರೆ ಲೋಕ ಕಲ್ಯಾಣಕ್ಕಾಗಿ ಮಾಡಬೇಕು ಅಂತ ಹೇಳಿ ಶ್ರೀ ಸ್ವಾಮೀಜಿಯವರು ಸಂಕಲ್ಪದಲ್ಲಿ ಹೇಳಿದ್ದಾರೆ. ಲೋಕ ಕಲ್ಯಾಣ, ಪ್ರಪಂಚಕ್ಕೆ ಒಳ್ಳೇದಾಗ್ತಾ ಇದೆ. ನಾವು ಮಾಡ್ತಿರೋದು ನಮ್ಮ ಮೈಸೂರಿನಲ್ಲಿ, ನಮ್ಮ ಮನೆಯಲ್ಲಿ ಮಾಡ್ತಿದ್ವಿ, ನಮ್ಮ ಮನೆಯ ಹಬ್ಬ. ಆಂಧ್ರದಿಂದ ಬಂದಿದ್ದಾರೆ ಭಕ್ತಾದಿಗಳು, ತಮಿಳುನಾಡಿಂದ ಬಂದಿದ್ದಾರೆ, ಹೊರ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಆದರೆ ನಮ್ಮ ಮೈಸೂರು ಭಾಗದಿಂದ ಭಕ್ತಾದಿಗಳಿಗೆ ಅವರು ಕನೆಕ್ಟ್ ಆಗಿಲ್ಲ, ರೀಚ್ ಆಗಿಲ್ಲ. ಬರ್ತಿದ್ದಾರೆ, ನಮ್ಮವ್ರು ಬರ್ತಿದ್ದಾರೆ, ಮೈಸೂರಿಂದ ಜನ ಬರ್ತಿದ್ದಾರೆ. ಸಂಜೆ ಹೊತ್ತು ಜಾಸ್ತಿ ಬರ್ತಿದ್ದಾರೆ, ಬೆಳಗ್ಗೆ ಹೊತ್ತು ಪಾರಾಯಣ ಆಗ್ತಾ ಇರೋದು, ಸಂಜೆ ಇಲ್ಲ. ಸಂಜೆ ಬ್ರಹ್ಮಾಂಡ ಪುರಾಣ ಪ್ರವಚನಕ್ಕಾಗಿ ಬರ್ತಿದ್ದಾರೆ, ಚಾಮುಂಡಿಪುರಮಿಂದ ಸುಮಾರು ಜನ ಬರ್ತಾರೆ. ಬೆಳಗ್ಗೆ ಹೊತ್ತು ಪಾಪ ಆಗ್ತಿಲ್ಲ. ಅದಕ್ಕೆ ನಾನು ಹೇಳೋದೇನೆಂದರೆ, ಆಂಧ್ರದವರು ಹೇಗೆ ಬಂದಿದ್ದಾರೆ ಅಂದರೆ ಅವರು ಆ ಟೈಮ್ ಲೀವ್ ತೊಗೊಂಡು ಒಂದಿನ ಅಂದ್ಕೊಂಡು ಬಂದಿದ್ದಾರೆ, ಒಂದು ದಿನವೋ 2 ದಿನವೋ ಇದ್ದು ಹೊರಟೋಗ್ತಾರೆ. ನಾವು ಇರೋದೇ ಇಲ್ಲಿ, ನಾವು ಬರಬೇಕು, ನಮಗೆ ದರ್ಶನವಾಗ್ತಾ ಇಲ್ಲ, ಬೆಳಗ್ಗೆ ಹೊತ್ತು ನಮ್ಗೆ ಆಗ್ತಾ ಇಲ್ಲ. ಏನು ಮಾಡಬೇಕು, 17, 18 ಆ ಸೌಲಭ್ಯವನ್ನು ಪಡೆಯೋಣ. ಪ್ರತಿದಿನವೂ ಬರೋಕ್ಕಾಗಿಲ್ಲ, ಅಟ್ಲೀಸ್ಟ್ ಪೂರ್ಣಾಹುತಿ 18 ಮಧ್ಯಾಹ್ನ ಆ ಕಾರ್ಯಕ್ರಮಕ್ಕೆ ಬರೋಣ, ಎಲ್ರಿಗೂ ಕರ್ಕೊಂಬರೋಣ. ಮಕ್ಕಳಿಗೂ ಬರಲಿ, ಮಕ್ಕಳು ಬಂದು ಆವತ್ತು ಈ ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಧರ್ಮ ಏನು ತೋರಿಸ್ಕೊಡಿ. ಸ್ವಾಮೀಜಿಯವರ ಮಾತನ್ನು ಕೇಳೋಣ, ಅವ್ರು ಒಳ್ಳೆ ಮಾತನ್ನು ಹೇಳ್ತಾರೆ. ರಾಮಾಯಣವೇ ನಮ್ಮ ಧರ್ಮ, ನಮ್ಮ ಜೀವನ, ನಮ್ಮ ಸಂಸ್ಕೃತಿ, ನಮ್ಮ ನಾಗರಿಕತೆ, ನಮ್ಮ ಚರಿತ್ರೆ. ಅದರಲ್ಲೇ ನಮಗೆ ಎಲ್ಲ ನಾವು ಕಲಿಯೋದು, ಎಲ್ಲ ಪ್ರತಿಯೊಂದು ಅದರಲ್ಲೇ ಇದೆ. ಅದನ್ನು ನಾವು ಹೇಳೋದಕ್ಕಿಂತ ಸ್ವಾಮೀಜಿ ಹೇಳೋದು ಅದು ಶ್ರೇಷ್ಠವಾಗಿರುತ್ತೆ. ಕರ್ಕೊಂಡು ಬನ್ನಿ ಎಲ್ರಿಗೂ ಕೂಡ, ಎಲ್ಲರೂ ಕೇಳಲಿ, ರಾಮಾಯಣ ಕೇಳಲಿ, ಪೂರ್ಣಾವತಿ ದರ್ಶನ ಮಾಡಿಕೊಳ್ಳಿ, ಸ್ವಾಮೀಜಿಯವರ ಮಾತುಗಳನ್ನು ಕೇಳಿ, ಪ್ರಸಾದವನ್ನು ತಗೊಂಡು ಹೋಗೋಣ, ಪರಿಪೂರ್ಣವಾದಂತಹ ಆ ಅನುಗ್ರಹವನ್ನು ಪಡೆಯೋಣ. ನಮಸ್ಕಾರ. ಅದೇ ಏನಂದರೆ ಈಗ ತಾನು ಹೇಳಿದ್ನಲ್ಲ, ನಮ್ಮ ಭಾರತ ದೇಶ ಅಂದ್ರೇ ರಾಮಾಯಣ. ರಾಮಾಯಣ ಬೇರೆ, ಭಾರತ ದೇಶ ಬೇರೆ ಅಲ್ಲ. ಸಂಪೂರ್ಣ ಭಾರತ ದೇಶದ ಅದೇನು ವಿವರಣೆ ಇದೆ ಪೂರ್ತಿ ರಾಮಾಯಣದಲ್ಲಿ ಬರುತ್ತೆ. ಓದಿದ್ರೆ ನಮಗೆ ಒಂಥರ ಅನಿಸುತ್ತೆ, ಏನು ಇಷ್ಟು ಚರಿತ್ರೆ ಇದೆಯಾ ನಮಗೆ, ಏನು ಆ ವಾಲ್ಮೀಕಿ ಮಹರ್ಷಿ ಅವರಿಗೆ ಅದು ಹೆಂಗೆ ಗೊತ್ತು ಅಂತ ನಮ್ಗೆ ಗೊತ್ತಾಗಲ್ಲ. ಪ್ರತಿಯೊಂದು ನಮ್ಮ ಬಾರ್ಡರ್ಸ್ ಬಗ್ಗೆ, ನಮ್ಮ ನದಿಗಳ ಬಗ್ಗೆ, ನಮ್ಮ ಪರ್ವತಗಳ ಬಗ್ಗೆ, ನಮ್ಮ ಸಂಸ್ಕೃತಿಗಳ ಬಗ್ಗೆ ಪ್ರತಿಯೊಂದು ಎಷ್ಟು ವಿವರಣಾತ್ಮಕ. ಆವತ್ತು ಅವ್ರು ಹೆಂಗೆ ಆವತ್ತು ಹೇಳಿಕೊಟ್ಟಿದ್ದಾರೆ, ಇವತ್ತಿನ ತನಕ ನಾವು ಅದೇ ಪಾಲಿಸ್ತಾ ಬರ್ತಾ ಇದ್ದೇವೆ. ಏನು ಅರ್ಥ ಅದು ಅಂದರೆ, ರಾಮಾಯಣ ನಮ್ಮ ನರಗಳಲ್ಲೂ ಕೂಡ ಜೀರ್ಣಿಸ್ಕೊಂಡಿದೆ. ಅದಕ್ಕೆ ನಾವು ಏನೇ ಮಾತಾಡು, ಏನೇ ಒಳ್ಳೆಯದನ್ನು ಮಾಡು, ಅದರ ಅರ್ಥ ಏನು ಅಂದರೆ ರಾಮಾಯಣವನ್ನು ನೀನು ಪಾಲಿಸ್ತಾ ಇದೆಯಾ ಅಂತ ಅರ್ಥ, ಬೇರೆ ಏನೂ ಇಲ್ಲ. ಒಳ್ಳೆಯದೇ ರಾಮಾಯಣ, ಧರ್ಮವೇ ರಾಮಾಯಣ. ಇವತ್ತಿನ ದಿನ ಅದು ಕೂಡ ಕೂಡಿ ಬಂತು. ಏನೆಲ್ಲ ಮಕ್ಕಳೆಲ್ಲ ಬಂದಿದ್ದಾರೆ, ಸ್ಕೂಲ್ ರಜಾ ಬೇರೆ ಇತ್ತು, ಮಕ್ಕಳೆಲ್ಲ ಬಂದಿದ್ದಾರೆ, ಸ್ತೋತ್ರಗಳನ್ನು ಹೇಳಿಕೊಂಡಿದ್ದಾರೆ, ರಾಮನ ದರ್ಶನವನ್ನು ಮಾಡ್ಕೊಂಡಿದ್ದಾರೆ. ಈಗೇನು ಇನ್ನೊಂದು 1 ಅವರಲ್ಲಿ ಪೂರ್ಣಾಹುತಿ ಕೂಡ ಆಗುತ್ತೆ, ಎಲ್ಲರೂ ದರ್ಶನ ಮಾಡ್ಕೊಳ್ಳೋಣ. ಅದ್ಭುತವಾದ ಒಂದು ಅವಕಾಶ, ಎಲ್ಲರೂ ಬರೋಣ. ನಮಸ್ಕಾರ.
ಇದೇ ತಿಂಗಳು 8ನೇ ತಾರೀಕಿಂದ ಶ್ರೀಮದ್ ರಾಮಾಯಣ ಮಹಾಯಾಗ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಬಾಲಸ್ವಾಮೀಜಿಯವರ ನೇತೃತ್ವದಲ್ಲಿ ಅತ್ಯಂತ ಸಾಂಗವಾಗಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮ ತುಂಬ ಭಕ್ತ ಪ್ರವಾಹದಿಂದ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ವಿಶೇಷವಾಗಿ 17ನೇ ತಾರೀಕು ಸೀತಾರಾಮ್ ಕಲ್ಯಾಣ ಹಮ್ಮಿಕೊಳ್ಳಲಾಗಿದೆ. ಸಂಜೆ 6 ಗಂಟೆಯಿಂದ ಎಲ್ಲ ಭಕ್ತ ಮಹಾಶಯರು, ಮೈಸೂರಿನ ನಾಗರಿಕರು, ಸದ್ಭಕ್ತರು ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿ ಸಂಜೆಯ ಕಾರ್ಯಕ್ರಮದಲ್ಲಿ ಪೂರ್ಣ ಕಾರ್ಯಕ್ರಮ ಇರಬೇಕು ಅನ್ನುವಂಥ ಮನವಿಯನ್ನು ಗಣಪತಿ ಸಚ್ಚಿದಾನಂದ ಆಶ್ರಮದ ಪರವಾಗಿ ಮತ್ತು ರಾಜೀವಾಗಿ ನಾನು ಕೋರ್ತಾ ಇದ್ದೀನಿ. ಜೊತೆಗೆ 18ನೇ ತಾರೀಕು ಸಮಾರೋಪದ ಕಾರ್ಯಕ್ರಮ, ಅವತ್ತು ಬೆಳಗ್ಗೆ 9ರಿಂದ ಮಧ್ಯಾಹ್ನ ಪೂರ್ಣಾವತಿ ಆಗುವವರೆಗೂ ಕೂಡ ಸರ್ವರೂ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ಮೈಸೂರಿನಲ್ಲಿ ಗಣಪತಿ ಆಶ್ರಮದ ಈ ಆವರಣದಲ್ಲಿ ಆಗ್ತಾ ಇರ್ತಕ್ಕ ನಮ್ಮೆಲ್ಲರ ಸೌಭಾಗ್ಯ. ನಾವೆಲ್ಲ ಅದರಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ನಮ್ಮ ದೈವ ನಿಷ್ಠೆಯನ್ನು, ನಮ್ಮ ಸಂಕಲ್ಪ ಧರ್ಮದ ಕಾರ್ಯವನ್ನು ಮಾಡುವಂಥ ಎಲ್ಲ ವಿಚಾರಕ್ಕೆ ಇದೊಂದು ವೇದಿಕೆಯನ್ನು ಸಚ್ಚಿದಾನಂದ ಸ್ವಾಮಿಗಳ ಆಶ್ರಮದಲ್ಲಿ ಕಲ್ಪಿಸಿಕೊಡಲಾಗಿದೆ. ತಾವೆಲ್ಲರೂ ಕೂಡ ಆಗಮಿಸಬೇಕು ಅಂತ ಮತ್ತೊಮ್ಮೆ ಕಳಕಳಿಯ ಮನವಿ ಮಾಡ್ತಾರೆ. ದಿನಗಳಲ್ಲಿ ಈ ರೀತಿ ಹೋಮ ಯಾಗಗಳು ನಡೆಯೋದು ಕಮ್ಮಿ ಆಗಿದೆ. ಎಲ್ಲೊಂದು ಕಡೆ ಭಕ್ತಾದಿಗಳು ಅಥವಾ ಸಾರ್ವಜನಿಕರು ಏನು ತಮ್ಮ ದೇವರ ನಿಷ್ಠೆನ ತೋರಿಸಲಿ ಇದಾಗ್ತಿದೆ. ಇಲ್ಲ, ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಹಿರಿಯ ಗುರುಗಳಿರ್ಬೋದು, ದತ್ತ ವಿಜಯಾನಂದರಿರ್ಬೋದು, ಒಂದಲ್ಲ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನ ತುಂಬ ದೊಡ್ಡ ಮಟ್ಟದಲ್ಲಿ ಸದಾಕಾಲ ಮಾಡ್ಕೊಂಡು ಬಂದಿದ್ದಾರೆ. ಈ ಸಾರಿ 21ನೇ ಚಾತುರ್ಮಾಸದ ಅಂಗವಾಗಿ ಈ ರೀತಿಯಾದಂಥ ಶ್ರೀಮದ್ ರಾಮಾಯಣ ಮಹಾಯಾಗವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಮೈಸೂರಿನ ಎಲ್ಲ ಜನರ ಕಲ್ಯಾಣಕ್ಕಾಗಿ, ಕರ್ನಾಟಕ ದೇಶದ ಕಲ್ಯಾಣಕ್ಕಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ. ನೆರೆಹೊರೆ ದೇಶಗಳಲ್ಲಿರ್ತಕ್ಕಂಥ ಪ್ರಕ್ಷುಬ್ಧತೆ ಎಲ್ಲ ಹೋಗಲಾಡಿಸ್ಬೇಕು, ಶಾಂತಿಯಾದ ಬದುಕಾಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಶ್ರೀಗಳವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸದ್ಭಕ್ತರು ಎಲ್ಲರೂ ಇದರಲ್ಲಿ ಭಾಗವಹಿಸು, ಅದ್ರ ಮುಖಾಂತರ ನಾವು ಕೂಡ ಅದ್ರ ಪುಣ್ಯದ ಪಾಲನ್ನು ತಗೊಳ್ಳೋಣ ಅಂತ ಕಳಕಳಿ ಮನೆ ಮಾಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬ ಇದೆಯಲ್ಲ, ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾವೆಲ್ಲರೂ ಪ್ರತಿ ವರ್ಷ ಸಾಂಗವಾಗಿ ಲಕ್ಷ್ಮಿಯನ್ನು ಆಹ್ವಾನಿಸಿ ಪೂಜಾ ಕೈಂಕರ್ಯಗಳನ್ನ ಮಾಡಿ ಸರ್ವರಿಗೂ ಒಳ್ಳೆಯದಾಗಲಿ ಅಂತೇನು ಹೇಳ್ತೀವೋ, ದೇಶದಲ್ಲಿ ಆರ್ಥಿಕ ಸುಸ್ಥಿರತೆ ಬರಲಿ, ಪ್ರಪಂಚದಲ್ಲಿ ಎಲ್ಲರೂ ಒಳ್ಳೆ ರೀತಿ ಬದುಕಲಿ ಅನ್ನುವಂಥ ದೃಷ್ಟಿಕೋನದಲ್ಲಿ ಭಾರತೀಯ ಸಂಪ್ರದಾಯದಂತೆ ವರಮಹಾಲಕ್ಷ್ಮಿಯನ್ನು ಕೆಲವು ಮನೆಗಳಲ್ಲಿ ಇಟ್ಟು ಪೂಜೆ ಮಾಡೋ ಸಂಪ್ರದಾಯ ಇದೆ. ನಾಳೆ ಎಲ್ಲ ಕ್ರಮಬದ್ಧವಾಗಿ ಆ ಥರ ವರಮಹಾಲಕ್ಷ್ಮಿ ಹಬ್ಬವನ್ನು ಎಲ್ಲರ ಮನೆಗಳಲ್ಲೂ ಮಾಡ್ತಾರೆ. ನೀವು ಕೂಡ ಎಲ್ಲೆಲ್ಲೂ ಬನ್ನಿ. ಆಶ್ರಮದಲ್ಲಿ ನಡೀತಿರ್ತಕ್ಕಂಥ ಕಾರ್ಯಕ್ರಮದಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತನೂ ಕೂಡ ರಾಮಾಯಣ ಮಹಾಯಾಗ ಏನು ನಡೀತಿದೆ ಅದರಲ್ಲೂ ಪಾಲ್ಗೊಳ್ಳೋದ್ರ ಮುಖಾಂತರ ನಾವೆಲ್ಲರೂ ವರಮಹಾಲಕ್ಷ್ಮಿಯನ್ನು ಒಳ್ಳೆ ರೀತಿ ಆಚರಣೆ ಮಾಡೋಣ. ಮತ್ತೊಮ್ಮೆ